ಬಳ್ಳಾರಿ ಶಾಸಕರ ಭರತ್ ರೆಡ್ಡಿ ಅವರ ಮೇಲೆ ಇಡಿ ದಾಳಿ ಆಗಿದೆ. ಅವರ ಫ್ಯಾಮಿಲಿ ಕುಟುಂಬ ಎಲ್ಲ ಇದು ನೋಡಿ, ಇಡಿ, IT, CBI ಇವರೆಲ್ಲ ಕೂಡ ಇವತ್ತು ಸ್ವತಂತ್ರ ಸಂಸ್ಥೆಗಳಂತೂ ಅಲ್ಲ. ಇದೆಲ್ಲ ಒಂಥರ BJPಯ ಸಂಸ್ಥೆಗಳಾಗೋಗಿದೆ. ಅದು ನಾನೇನು ಹೇಳಬೇಕಾಗಿಲ್ಲ, ನೀವೇ ನೋಡಿದ್ದೀರಪ್ಪ. ನಾವೇ ಅದಕ್ಕೇನು ಕಾರಣ ಕೊಡಬೇಕಾ? ಈಗ ಯಾವ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಯಿತು. ಏನಾದರೂ CBI ED ಚೆಕ್ ಮಾಡಿದ್ರ? ಅನೇಕ ಟೇಪ್ ರೆಕಾರ್ಡಿಂಗ್ಸು, ವಾಟ್ಸಪ್ ಮೆಸೇಜ್ ಎಲ್ಲ TV ಗಳೆಲ್ಲ ತೋರಿಸಿದ್ರು. ಅದು ಬಗ್ಗೆ CBI ID ಚೆಕ್ ಮಾಡಿದ್ರ? ಇದು ಕೇವಲ ಚುನಾವಣೆ ಹತ್ರ ಬಂದಾಗ ತೊಂದರೆ ಕೊಡೋದು. ಈಗ ಮುಖ್ಯಮಂತ್ರಿಗಳನ್ನು, ಡೆಲ್ಲಿ ಮುಖ್ಯಮಂತ್ರಿ ಇರ್ಬೋದು, ಜಾರ್ಖಂಡ್ ಮುಖ್ಯಮಂತ್ರಿ ಇರ್ಬೋದು, ಯಾರೇ ಇರ್ಬೋದು, ಸುಮ್ಮನೆ ಜೈಲಿಗೆ ಕಳಿಸೋದು, ಒಳಗಾಕೋದು, ಇದೆಲ್ಲ ನೀವು ಜೈ ಶ್ರೀರಾಮ್ ಅಂತ ಹೇಳಿದ ತಕ್ಷಣ ಇದೆಲ್ಲ ಮಾಡ್ಬೋದಾ? ಅದನ್ನು ಯಾರೂ ಪ್ರಶ್ನೆ ಮಾಡ್ತಾಯಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ಇವತ್ತು ಕುಸಿತಾ ಇದೆ ನಮ್ಮ ದೇಶದಲ್ಲಿ. ಆ ಮೂಲ ಪ್ರಶ್ನೆ ಇವತ್ತು ಯಾರ ತಲೆಗೆ ಹೋಗ್ತಾ ಇಲ್ಲ. ಯಾಕಂದರೆ ಅವರು ಭಾವನೆಗಳಲ್ಲಿ ಅದನ್ನು ಮುಚ್ಚಾಕ್ಬಿಟ್ಟಿದ್ದಾರೆ. ಆದರೆ ಪ್ರಭುತ್ವ ಕುಸಿತಾ ಇದಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಪತ್ರಕರ್ತರು, ಯಾರಾದರೂ ಪತ್ರಕರ್ತರು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ಅವ್ರಿಗೆ ಜೈಲ್ಗಳು ಹಾಕಿದ್ದಾರೆ. ನೀವೇನು ಮಾಡೋಕ್ಕಾಯ್ತು? ಯಾರು ಪ್ರತಿಭಟನೆ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನೀವು ಮಾಡಿದ್ರು ಕೂಡ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ. ಸೊ ಪ್ರಜಾಪ್ರಭುತ್ವನೇ ಕುಸಿತ ಆದರೆ ನಾಳೆ ಏನು ಉಳಿತದೆ ಹೇಳಿ? ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಅದು ಇವತ್ತು ನಿಜವಾದಂಥ ಇಶ್ಯೂ. ಆದರೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅವರು ಅದನ್ನು ಭಾಳ ಬುದ್ಧಿವಂತಿಕೆಯಿಂದ ಈ ಧರ್ಮದ ಒಂದು ಕವಚದ ಅಡಿಯಲ್ಲಿ ಎಲ್ಲ ಈ ಪಾಪದ ಅನ್ಯಾಯದ ಕೆಲಸಗಳನ್ನು ಮಾಡ್ತಾಯಿದ್ದಾರೆ.